ಚಾಲೆಂಜ್ ಏನಪ್ಪ ಅಂತಂದರೆ ಒಂದು ಚೆನ್ನಾಗಿ ನಗಿಸ್ಬೇಕು ಇವಾಗ ಅವ್ನಿಗೆ ಸೆಟಪ್ನ ಸ್ವಲ್ಪ ಫೆಮಿಲಿಯರ್ ಮಾಡಿಸ್ತಾ ಇದ್ವಿ. ಇದನ್ನು ಹೋಗ್ಬೇಕಾರೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋದೆ, ಬರ್ಬೇಕಾರಂತೂ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗೋಯ್ತು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ನಾವು ನಮ್ಮ ಪಾಪು ಫೋಟೋಶೂಟ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಜುಮೇರಾದಲ್ಲಿ ಒಬ್ಬರು ಫೋಟೋಶೂಟ್ನ ನಾನು ಇನ್ಸ್ಟಾಗ್ರಾಮಿಂದ ಫೈಂಡ್ ಔಟ್ ಮಾಡಿ ಅವ್ರ ಹತ್ರ ಈಗ ಶೂಟಿಗೆ ಹೋಗ್ತಾ ಇದ್ವಿ. ನಮ್ಮದು ಟೈಮು ಸ್ಕೆಡ್ಯೂಲ್ ಆಗಿರೋದು 3 o'clockಗೆ. ಸೊ ಇವಾಗ ಆಲ್ಮೋಸ್ಟ್ ಎಷ್ಟು ಟೈಮು 2 o'clock ಅನಿಸುತ್ತೆ. 2 o'clockಗೆ ಈಗ ಮನೆ ಹೋಗ್ತೀವಿ. ಅಲ್ಲಿ ಹೋಗೋಷ್ಟು ಕರೆಕ್ಟಾಗಿ ಟೈಮ್ ಆಗುತ್ತೆ ಅಂತ. ಇದಿಷ್ಟು ಅವನ ಲಗೇಜಲ್ಲಿ ಏನು ಹಾಕಿದ್ದೀನಿ ಅಂದರೆ ಎಕ್ಸ್ಟ್ರಾ ಪೇಸ್ ಆಫ್ ಕ್ಲೋತ್ಸ್ ಹಾಕಿದ್ದೀನಿ ಇನ್ ಕೇಸ್ ಏನಾದರೂ ಆ ಬ್ಯಾಕ್ಗ್ರೌಂಡ್ಗೆ ಮ್ಯಾಚ್ ಆಗಿಲ್ಲ ಅಂತಂದರೆ. ಸಮ್ಟೈಮ್ಸ್ ಕಲರ್ ಸೂಟ್ ಆಗಲ್ಲ ಅಲ್ವಾ, ಸೊ ಆ ಥರ ಚೇಂಜಸ್ ಮಾಡಿದ್ವಿ. ಆಮೇಲೆ ನಂತರ ಎಕ್ಸ್ಟ್ರಾ ಕೆಲವೊಂದಿಷ್ಟು ಜಾಕೆಟ್ಸ್ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಲೆಟ್ಸ್ ಸಿ. ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಅವರ್ ಕಾರ್ ಬಿಗ್ಗೆಸ್ಟ್ ಟಫೆಸ್ಟ್ ಜಾಬ್ ಏನಪ್ಪ ಅಂತಂದರೆ ಕಾರಲ್ಲಿ ಬಂದ ತಕ್ಷಣ ಇನ್ನು ಕಾರ್ ಸೀಟಿಗೆ ಹಾಕೋದು. ಇನ್ನು ಸೈಲೆಂಟಾಗಿ ಕೂತಿದ್ದಾರೆ ದೇವ್ರ ಥರ. ಇವಾಗ ನೋಡಬೇಕು ನೆಕ್ಸ್ಟು. ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟು. ಬೇಗ ಗಾಡಿ ಸ್ಟಾರ್ಟ್ ಮಾಡಿ. ಹೋಗೋಣ. ಹೊರಟಿದ್ದೀವಿ. ಆಲ್ಮೋಸ್ಟ್ 2:15 ಆಯಿತು. ಕಾರ್ತಿಗೆ ಎಷ್ಟಲ್ಲ ಇವಾಗ ಇವನನ್ನು ಹಾಕಿ ಇವನ ಲಗೇಜ್ ಎಲ್ಲ ಇಟ್ಟು ಒಂದು ಇನ್ನೂ ಒಂದು ½ an hour ಆಗ್ಬೋದು. ಚೆನ್ನಾಗಿ ಅನಿಸುತ್ತೆ ಬೇಗ. ಸೊ ಇವತ್ತು ಸಂಡೆ ಆಗಿರೋದ್ರಿಂದ ಟ್ರಾಫಿಕ್ ಏನು ಜಾಸ್ತಿ ಇರಲ್ಲ. ಮಧ್ಯಾಹ್ನ ಹೊತ್ತು ಖಾಲಿ ಇರುತ್ತೆ, ಆರಾಮಾಗಿ ಹೋಗ್ಬೋದು ನಾವು. ಬಟ್ ವಾಪಸ್ ಬರ್ತಾ ಸಿಕ್ಕಾಬಿಟ್ಟು ಟ್ರಾಫಿಕ್ ಇರುತ್ತೆ ನಮಗೆ. ಬಾಸು ಸ್ಟಾರ್ಟ್ ಮಾಡಿದ್ರು ಆಟ ಆಡೋಕ್ಕೆ. ಒಂದು ಪ್ರಾಪರ್ಟಿ ಎಷ್ಟು ಆಗಬಹುದು ದಿನೇಶ್? ಇವಾಗ 2.5 million ಅಂತಾರೆ. ಸೊ ಇಲ್ಲೆಲ್ಲ ನಿಮಗೆ ಲ್ಯಾಂಡ್ ವ್ಯಾಲ್ಯೂ ಆಡು ಮೂಡು ಎಲ್ಲ ಇನ್ಕ್ಲೂಡ್ ಮಾಡಿ ಬಿ ಮೋರ್ ದೆನ್ 10-15 million. ರೆಂಟ್ ಆದ್ರೆ ಮಾತೇ ಇಲ್ಲ. ನಾವಿವಾಗ ಲೊಕೇಶನ್ ರೀಚ್ ಆಗಿದ್ವಿ.
ಇಲ್ಲಿದಾರ ನೋಡಿ ಅಲ್ತಾ ಈಗ ಇದ್ದಾರೆ. ಯೋಚನೆ ಮಾಡ್ಬೇಕು ಅವ್ನ ಈಗೇನೋ ತೋರಿಸ್ತಾ ಇದೀಯಾ ಅಲ್ಲಿ ಕೂರ್ಸ್ಬೇಕಾರೆ ಅಳಕ್ ಸ್ಟಾರ್ಟ್ ಮಾಡಿದ್ರೆ ಇವಾಗ ಏನಪ್ಪ ಅಂತಂದ್ರೆ ಯಾವಾಗಲೂ ಹಿಂಗೆ ಮಾಡ್ತಾನೆ, ಶೂಟ್ ಮಾಡಿಸ್ತೀವಿ ಅಂತ ಅನ್ಕೊಂಡಾಗ್ಲೆಲ್ಲ ಅಳೋದು, ಸ್ಮೈಲೇ ಮಾಡಲ್ಲ. ಇವತ್ತು ನೋಡಿ ಫುಲ್ ಹತ್ಕೊಂಡು ಕೂತಿದ್ದಾನೆ. ಲಾಸ್ಟ್ ಟೈಮ್ ಎಲ್ಲ ಶೂಟ್ ಮಾಡಿಸಿದಾಗ ಸ್ಮೈಲೇ ಮಾಡ್ತಾ ಇರಲಿಲ್ಲ ಅಷ್ಟು. ಈಗ ಚಾಲೆಂಜ್ ಏನಪ್ಪ ಅಂತಂದ್ರೆ ಒಂದು ಚೆನ್ನಾಗಿ ನಗಿಸ್ಬೇಕು ಇವಾಗ ಅವ್ನಿಗೆ. ಇವಾಗ ಈ 2 ಆಪ್ಷನ್ಸ್ ಕೊಟ್ಟಿದ್ದಾರೆ ಅವನಿಗೆ. ಡ್ರೆಸ್ಸು ಫ್ರೀ ಇರೋದ್ರಿಂದ ಇದು ತುಂಬ ಚಿಕ್ಕದಾಗುತ್ತೆ, ಪಾಪುಗೆ ಆಗಲ್ಲ, ಮೋಸ್ಟ್ಲಿ ಇದಾಗುತ್ತೆ. ಇನ್ನೊಂದು ಆಪ್ಷನ್ ಏನೋ ಕೊಡ್ತೀನಿ ಅಂದಿದ್ದಾರೆ, ನೋಡೋಣ ಆಪ್ಷನ್ ಏನು ಅಂತ. ಓ ಸಾಹೇಬ್ರು ಎದ್ಬಿಟ್ಟು ಹೋಗಿ ಬಲೂನ್ ಬೇಕು ಅಂತ ಕೂತ್ಬಿಟ್ಟಿದ್ದಾರೆ ಇಲ್ಲಿ. ಓ ಬಲೂನ್ ಬೇಕಾ ನಿಮಗೆ? ಆಯ್ ಬಿಸಿಲಿಗೆ ಡಬ್ಬ ಅಂದ್ಬಿಟ್ರೆ ಕಷ್ಟ ಕಡೆಯಪ್ಪ. ಏ ಥ್ಯಾಂಕ್ ಯು. ಉಗ್ರಲ್ಲಿ ಬೇರೆ ಗಿಂತೆ ಡಬ್ಬ ಅಂದ್ರೆ ಎದ್ರುಕೋತ್ಯಾ? ಅಯ್ಯೋ ಈಸ್ ಡೂಯಿಂಗ್ ಇಟ್ ದಿನೇಶ್. ಬೇಡಮ್ಮ, ಇದು ಬಾಲ್ ಅಲ್ಲ. ಪಾಪು ಅನ್ಕೊಂಡ್ಬಿಟ್ಟಿದ್ದಾನೆ ಬಾಲ್ ಅಂತ. ಡೋಂಟ್ ಡೂ ಇಟ್ ಮಗ್ನೆ. ಬಾ 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 ಬಾ. ನಮ್ಮ ಸೆಟಪ್ ನೋಡಿ ಹೇಗಿದೆ. ಇವಾಗ ಅವನಿಗೆ ಸೆಟಪ್ನ ಸ್ವಲ್ಪ ಫೆಮಿಲಿಯರ್ ಮಾಡಿಸ್ತಾ ಇದ್ವಿ. ಇದನ್ನ ನೋಡು ಅದನ್ನ ನೋಡು ಅಂತ ಅವನು ನೋಡ್ತಾ ಇದ್ದಾನೆ. ಇವಾಗ ಅದನ್ನ ಬಾ ಅಂತ ಕರಿತಾ ಇದ್ದಾನೆ. ನೋಡ ಹಿಡ್ಕೊಬಿಟ್ಟೈತೆ ಕೈನ ಸೈಡಲ್ಲಿ. ಇಲ್ಲಿ ಏನಪ್ಪ ಅಂತಂದರೆ ಸುಮಾರು ಜನ ಫೋಟೋಶೂಟ್ ಮಾಡಿಸ್ತಾನೆ ಇದ್ದಾರೆ. ಎಷ್ಟೊಂದು ಫ್ಲೋರ್ಸ್ಗಳಿದೆ, ಎಷ್ಟೊಂದು ರೂಮ್ಸ್ ಇದೆ, ನಡೀತಾ ಇದೆ. ಬ್ರಷಿಂಗ್ ಒಂದು ಕಡೆ ವಿಡಿಯೋ ಒಂದು ಕಡೆ. ಅದೇ ಒನ್ ಅಂತ ಬೇರೆ ಎಲ್ಲ ಇದೆ. ಪಾಪ ದೊಡ್ಡದಿರೋಣಪ್ಪ. ಸ್ಟಾರ್ಟ್ ಮಾಡ್ದ ಸೆಟಪ್. ಈ ಸೆಟಪ್ ಚೂಸ್ ಮಾಡಿದ್ದು ಬಂದು ದಿನೇಶ್. ಇನ್ನೊಂದು ಧನ್ಯು ಸೆಟಪ್ ಮಾಡಿದ್ದು ಚೂಸ್ ಮಾಡಿದ್ದು ನಾನು. A few moments later. How's your photo today? Oh, you're just crying and crying, huh? Huh, David, huh? Be good, huh? Be good, huh? Be good, huh? Okay, oh. And thank you so much. Thank you so much. I hope to see her again after family session. Okay. Come also Valentine's, Christmas. You're calling him? 2 years. She will get tired. Thank you so much. It was a great experience. Make him laugh. Oh, now you are smiling, huh? See, you are smiling. Thank you. Say bye. Say bye. Say bye. Finally. ಅಯ್ಯಪ್ಪ ಸಾಕಾಯ್ತು ಕಣಪ್ಪ ಈ ಫೋಟೋ ಶೂಟು. ಯಾವಾಗ್ಲೂ ಯಾವ ಫೋಟೋ ಶೂಟ್ಗೂ ಅದ್ ಹಂಗೆ ಅನ್ಸ್ಬಿಡೋದು, ಇನ್ ಯಾವ ಫೋಟೋ ಶೂಟು ಮಾಡ್ಸೋದು ಬೇಡ ಅಂತ. ಮಕ್ಳು ಮಾಡ್ಕೊಳ್ಳೋದು ಬೇಡ. ಏ, ಒಳ್ಳೆ ಆರಾಮಾಗಿ ಭಾನುವಾರ ಮನೇಲಿ ಬಿಟ್ಬಿಟ್ಟು ಒಂಚೂರು ನಗ್ಲಿಲ್ವಲ್ಲ ಮಗ್ನೆ. ಮನೇಲಿ ಅಷ್ಟು ನಗ್ತೀಯಾ?
ಹೆಂಗ್ ನೋಡ್ತಾ ಇತ್ತು ನೋಡಿ ಈಗ. ಸೊ ಇದೆ ಆ ಮನೆ, ಇದು ಜುಮೇರಾದಲ್ಲಿದೆ. ದಿಸ್ ಇಸ್ ಅ ಪ್ಲೇಸ್. ಇಲ್ಲಿ ನೋಡಿ ಹೊರಗಡೆ ಸೆಟಪ್ ಕೂಡ ಇದೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಫೋಟೋ ಶೂಟ್ ಮುಗೀತು ಆ್ಯಂಡ್ ಫೈನಲಿ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಮ್. ಚೆನ್ನಾಗಿದೆ ಆ್ಯಕ್ಚುಲಿ, ಒಳಗಡೆ ತುಂಬಾ ಚೆನ್ನಾಗಿ ಶೂಟ್ ಮಾಡಿಕೊಟ್ರು. ಎಲ್ಲ ಪ್ರೊಫೆಷ್ನಲ್ಸ್ ಆ್ಯಕ್ಚುಲಿ ಇವರೆಲ್ಲ. ಬೇಬಿ ಹ್ಯಾಂಡಲ್ ಮಾಡ್ತಾರೆ. ಬೆಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಅವರು ಈವನ್ ದೇ ಗಿವ್ ಏನು ಹೇಳ್ತಾರೆ, ಬಟ್ಟೆ ಕೊಡ್ತಾರೆ ಪ್ರತಿ ಶಾಟ್ಗೂ. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಓಕೆ ಫೈನಲಿ ಅದೇನು ಅಂದ್ಕೊಂಡಿದ್ವಿ ಮುಗಿಸಿದ್ದು ಒಳ್ಳೇದೇ ಆಯಿತು. ಇದು ಇನ್ನೂ ಡ್ರ್ಯಾಗ್ ಮಾಡಿದರೆ ಆಗ್ತಾ ಇರಲಿಲ್ಲ ಅಲ್ಲ. ಹೋಗ್ಬೇಕಾರೆ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಹೋದೆ, ಬರ್ಬೇಕಾರಂತೂ ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗೋಯ್ತು. ಆ್ಯಂಡ್ ಯಾವ ಫೋಟೋಶೂಟು ಬೇಡ ಅನ್ನೋ ಥರ ಆ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಫಸ್ಟ್ ಟೈಮ್ ಎಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಹಿಂದೆ 3 ಸರಿ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ. ನ್ಯೂ ಬಾರ್ನ್ ಮತ್ತು ಕೃಷ್ಣ ಅಂದು ಫೋಟೋಶೂಟ್ ಮಾಡಿಸಿದ್ವಲ್ಲ ಅದು, ಮತ್ತು ಹುಡುಗಿ ಡ್ರೆಸ್ ಹಾಕಿ ಎಲ್ಲ ಫೋಟೋಶೂಟ್ ಮಾಡಿಸಿದಾಗಲೂ ಸೇಮ್ ಹಿಂಗೆ ಮಾಡಿದ್ದು. ಅವಾಗಲೇ ಹೇಳಿಲ್ವಾ, ಈ ಮಕ್ಕಳು ಬೇಡ, ಈ ಟಾರ್ಚರು ಬೇಡ, ಹೆಂಡತಿ ಹೋಗ್ಬೇಕು ಅಂದ್ರೆ ರೆಡಿ ಮಾಡ್ಕೊಂಡು ಇಡೀ ದಿನ, ಇಡೀ ಭಾನುವಾರ ಹೋಯ್ತು. ಅಣ್ಣ 1 ಫೋಟೋಲು ನಗ್ಲಿಲ್ಲ. ಎಷ್ಟು ಕೊಟ್ಟಿದ್ದು? 530, 14,000 1 ಅವರ್ಗೆ. ನಾವು ಈ ಶೂಟ್ಗೆ ಪೇ ಮಾಡಿದ್ದು 530 ದಿರಮ್ಸ್, ಇನ್ಕ್ಲೂಡಿಂಗ್ ವ್ಯಾಟ್ ಅಂತ ಕೂಡ ಹಾಕಿದ್ರು. ಸೊ ಈ 530 ದಿರಮ್ಸ್ ಅಲ್ಲಿ ನಮ್ಗೆ ಅವರು ಒಂದು ರೀಲ್ ಕೊಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ ಅಂತ ಹೇಳಿದ್ದಾರೆ, ಸಪೋರ್ಟಿವ್. ಮತ್ತೆ 10 ಎಡಿಟೆಡ್ ಫೋಟೋಸು, ಆಮೇಲೆ ರಾ ಫೋಟೋಸ್ ಕೊಡ್ತಾರೆ, ಮತ್ತೆ ಫ್ಯಾಮಿಲಿ ಫೋಟೋಸು ಇರುತ್ತೆ ಅದರಲ್ಲಿ. ಅದ್ರ ಜೊತೆಗೆ 2 ಥೀಮು ಆಯ್ತಾ, 2 ಥೀಮ್ ಸೆಟಪ್ ಮಾಡ್ತಾರೆ. 2 ಥೀಮ್ ಸೆಟಪ್ಗೂ ಅವರು ಡ್ರೆಸ್ಸಸ್ಗಳನ್ನ ಕೊಡ್ತಾರೆ. ಆಮೇಲೆ ಒಂದು ಕೇಕ್ ಕೊಡ್ತಾರೆ, ಕೇಕ್ ಬ್ಯಾಶಿಂಗ್ ಮಾಡೋಕ್ಕೆ. ಇಷ್ಟು ಪ್ಯಾಕೇಜಲ್ಲಿ ಇದ್ದಿದ್ದು. ಆ ಪ್ಯಾಕೇಜನ್ನ ಸೆಲೆಕ್ಟ್ ಮಾಡ್ಬೇಕಾರೆ ಎಷ್ಟು ಖುಷಿ. ಆ ಬಟ್ಟೆ ಹಾಕೋಣ, ಈ ಬಟ್ಟೆ ಹಾಕೋಣ, ಅದು ಇದು. ಅಲ್ಲಿ ಹೋದ್ಮೇಲೆ ಅಯ್ಯೋ ಇನ್ನು ಸ್ಮೈಲ್ ಮಾಡಿದ್ರೆ ಸಾಕಪ್ಪ, 1 ಫೋಟೋ ಬಂದರೆ ಸಾಕಪ್ಪ ಅನ್ನೋ ಥರ ಆಯಿತು. ಇವಾಗ ನೋಡಿ ಎಷ್ಟು ಆಕ್ಟಿವ್ ಆಗಿ ಆಡ್ತಾ ಇದ್ದಾನೆ. ಅವಾಗ ಅಲ್ಲಿ ಒಂದು ನಿಮಿಷ ಸೆಲೆಕ್ಟ್ ಆಗಿದ್ರೆ ಕೇಳಿ ಅಳ್ತಾನೆ ನೋಡಿ. ಇವಾಗ ಈ ಕ್ಯಾಮ್ರಾ ಮುಟ್ಬೇಕು ಅವನು, ಅಲ್ಲಿ ದೊಡ್ಡ ಕ್ಯಾಮ್ರಾನೇ ಕೊಡ್ತಾ ಇದ್ರು, ತಗೋ ಇಟ್ಕೋ ನೋಡು ಅಂತ. ನೋಡ್ತಾನೆ ಇರ್ಲಿಲ್ಲ ಅವನು ಅಲ್ವಾ. ಎಲ್ಲದಕ್ಕೂ ನೆಟ್ ಹಾಕ್ಬಿಟ್ಟಿದ್ದಾರೆ, ಡೇಟ್ಸ್ ಎಲ್ಲ ಬಿಟ್ಟಿದೆ. ಲಕ್ಸುರಿ ಇದು. ಬಸ್ ಇಟ್ಕೊಂಡ್ಬಿಟ್ಟವ್ರು